ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಅವರ ದಿನನಿತ್ಯದ ಊಟದಲ್ಲಿ ಮೊಸರನ್ನ ಒಂದು ಭಾಗವಾಗಿ ಸೇವನೆ ಮಾಡ್ತಾರೆ. ಇದು ಒಂದು ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಅಂತ ಹೇಳಿ. ಆದರೆ ಅದರಲ್ಲಿ ಕೆಲವಷ್ಟು ಜನರು ಈ ಒಂದು ಮೊಸರನ್ನ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಹೆಚ್ಚಿನ ಕೊಬ್ಬಿನ ಅಂಶ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಹಾಗೆ ಇದನ್ನ ಕೆಲವೊಂದು ಸೀಸನ್ಗಳಾದಂತಹ ಚಳಿಗಾಲ, ಮಳೆಗಾಲ, ತಂಪಾದ ವಾತಾವರಣ ಇರುವಾಗ ಸೇವನೆ ಮಾಡಿದ್ರೆ ಕೆಮ್ಮು, ಕಫ, ನೆಗಡಿ ಈ ಥರ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ ಇದನ್ನ ಅವಾಯ್ಡ್ ಮಾಡ್ತಾರೆ. ಆದರೆ ಮೊಸರು ನಮ್ಮ ಆರೋಗ್ಯಕ್ಕೆ ದುಶ್ಮನ, ಇದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನ ಉಂಟು ಮಾಡುವಂಥದ್ದ? ಖಂಡಿತವಾಗಿಯೂ ಇಲ್ಲ. ಇದನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದಾಗ, ಸರಿಯಾದ ವಿಧಾನದಲ್ಲಿ ಸೇವನೆ ಮಾಡಿದಾಗ ಇದು ಒಂದು ಅಮೃತದ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯದ ಮೇಲೆ. ಆದರೆ ಇದನ್ನ ಯಾವಾಗ ನಾವು ತಪ್ಪಾದ ರೀತಿಯಲ್ಲಿ ಸೇವನೆ ಮಾಡ್ತೀವಿ, ಖಂಡಿತವಾಗಿಯೂ ಇದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನ ಉಂಟು ಮಾಡುವಂಥದ್ದು, ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುವಂಥದ್ದು. ಸ್ನೇಹಿತರೆ, ನಮಗೆಲ್ಲ ತಿಳಿದಿರೋ ಹಾಗೆ ಮೊಸರು ಒಂದು ಆರೋಗ್ಯಕರವಾದಂತಹ ಪದಾರ್ಥ. ಇದರಲ್ಲಿ ಇರುವಂತಹ ಎಲ್ಲ ನ್ಯೂಟ್ರಿಷನ್ಗಳು ಅನ್ನೋದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಆದರೆ 100ಕ್ಕೆ 90% ಅಷ್ಟು ಜನ ಈ ಒಂದು ಮೊಸರನ್ನ ತಪ್ಪಾದ ರೀತಿಯಲ್ಲಿ ಸೇವನೆ ಮಾಡ್ತಾ ಇದ್ದಾರೆ. ಇದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಇದನ್ನ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡದೆ ಇದರಲ್ಲಿ ಅತಿಯಾಗಿ ಸಕ್ಕರೆಯನ್ನು ಬಳಸಿ ತಿನ್ನುವಂಥದ್ದು, ಅತಿಯಾದ ರೀತಿಯಲ್ಲಿ ಉಪ್ಪನ್ನು ಬೆಳೆಸಿ ತಿನ್ನುವಂಥದ್ದು, ತಪ್ಪಾದ ಸಮಯದಲ್ಲಿ ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದ ಒಂದು ತಪ್ಪಾದ ರೀತಿಯಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಮೂಳೆಗಳು, ಕೈಕಾಲುಗಳಲ್ಲಿ ನೋವುಗಳು ಕಾಣಿಸಿಕೊಳ್ಳುವಂಥದ್ದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಮೊಸರನ್ನ ಬಳಸುವ ಸರಿಯಾದ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಧಾನ ನೀವು ಯಾವತ್ತೂ ಕೇಳಿರಲ್ಲ, ಹಾಗೆ ಇದನ್ನ ಸೇವನೆ ಕೂಡ ಮಾಡಿರೋದಿಲ್ಲ. ಒಂದು ನಾರ್ಮಲ್ ಆದ 1 ಕಪ್ ಮೊಸರನ್ನ ಇವತ್ತು ಒಂದು ಮೆಡಿಸಿನ್ ರೀತಿಯಲ್ಲಿ ಬದಲಾವಣೆ ಮಾಡಿ ಈ ಒಂದು ಮೊಸರನ್ನು ನಾವು ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿರುವಂತಹ ಹೆಚ್ಚಿನ ಕೊಬ್ಬನ್ನ, ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬನ್ನ ಕರಗಿಸೋದು ಮಾತ್ರ ಅಲ್ಲದೆ ನಮ್ಮ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡೋದು ಮಾತ್ರವಲ್ಲದೆ ನಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು, ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು, ಹಾಗೆ ನಮ್ಮ ಮೂಳೆಗಳ ಬಲವನ್ನು ಕೂಡ ಹೆಚ್ಚಿಸ್ಕೊಳ್ಬೋದು, ನಮ್ಮ ಗಟ್ ಹೆಲ್ತನ್ನು ಕೂಡ ಚೆನ್ನಾಗಿರಿಸ್ಕೊಳ್ಬೋದು. ನಮ್ಮ ಕರುಳಿನ ಆರೋಗ್ಯ, ನಮ್ಮ ಜೀರ್ಣಶಕ್ತಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ, ನಾವು 100ಕ್ಕೆ 90% ಅಷ್ಟು ಸಮಸ್ಯೆಗಳಿಂದ ದೂರ ಇದ್ದ ಹಾಗೆ, ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೊಂಡಾಗೆ. ಹಾಗಾಗಿ ಈ ಒಂದು ಮೊಸರು ಅನ್ನೋದು ನಮ್ಮ ಗಟ್ ಹೆಲ್ತನ್ನು ಸುಧಾರಿಸೋದಕ್ಕೆ, ಗಟ್ ಹೆಲ್ತನ್ನು ಚೆನ್ನಾಗಿರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಮೊಸರನ್ನು ಯಾವ ವಿಧಾನದಲ್ಲಿ, ಸರಿಯಾದ ವಿಧಾನದಲ್ಲಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು, ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಈ ಒಂದು ಆರೋಗ್ಯಕರವಾದ ಕೊಬ್ಬಿನ ಪದಾರ್ಥ ಮೊಸರಿನ ಸಹಾಯದಿಂದ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಇಲ್ಲಿ ನಾನು 1 ಕಪ್ ಫ್ರೆಶ್ ಆಗಿರುವಂತಹ ಹೋಮ್ ಮೇಡ್ ಕರ್ಡನ್ನು ತೆಗೆದುಕೊಂಡಿದ್ದೀನಿ. ಹೊರಗಡೆಯಿಂದ ತಂದು ಯೂಸ್ ಮಾಡೋದು ನಮ್ಮ ಹೆಲ್ತಿಗೆ ಅಷ್ಟು ಯೂಸ್ ಆಗಲ್ಲ, ಡೈಲಿ ಯೂಸ್ ಮಾಡೋದಕ್ಕೆ. ಹಾಗಾಗಿ ಮನೆಯಲ್ಲೇ ತಯಾರಿಸಿದ್ರೆ ತುಂಬಾ ಒಳ್ಳೆಯದು. ಇದು ಒಂದು ಹೆಲ್ದಿ ಫ್ಯಾಟ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಹಾಲಿನ ಸಹಾಯದಿಂದ ತಯಾರಿಸ್ತೀವಿ. ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದ ಪ್ರಭಾವದಿಂದ ಹಾಲು ಒಡೆದು ಈ ಒಂದು ಮೊಸರು ರೆಡಿ ಆಗುವಂಥದ್ದು. ಇದರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಕ್ಯಾಲ್ಶಿಯಂ ಹಾಗೆ ಜೀವಂತ ಬ್ಯಾಕ್ಟೀರಿಯಾ ಅಥವಾ ಪ್ರೋಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಅಂಶಗಳು ಇರೋದ್ರಿಂದ ಇವು ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಸಹಕಾರಿಯಾಗಿರುವಂಥದ್ದು. ಇನ್ನು ಎರಡನೇದಾಗಿ ನಾನು ತೆಗೆದುಕೊಂಡಿರುವಂಥದ್ದು ಡೇಟ್ಸ್ ಅಥವಾ ಖರ್ಜೂರ. ಇದು ಒಂದು ನ್ಯಾಚುರಲ್ ಸ್ವೀಟ್ನರ್ ಅಂತಲೇ ಹೇಳ್ಬೋದು. ಸಕ್ಕರೆ, ಬೆಲ್ಲದ ಬದಲಿಗೆ ಇದನ್ನು ನಾವು ಬಳಸ್ತೀವಿ. ಒಂದು ಹೆಲ್ದಿ, ನ್ಯೂಟ್ರಿಷಿಯಸ್ ಆಗಿರುವಂತಹ ಒಂದು ಫುಡ್. ಇದನ್ನು ನಾವು ಇವತ್ತು ಮೊಸರಿನ ಜೊತೆ ಹೇಗೆ ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ವೆಯ್ಟ್ ಲಾಸಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2ರಿಂದ 3 ಖರ್ಜೂರವನ್ನು ದಿನಕ್ಕೆ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬಳಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿರುವಂತಹ ಹೆಚ್ಚಿನ ಕ್ಯಾಲೋರಿಯಿಂದಾಗಿ. ಇಲ್ಲಿ ನಾನು 2 ಖರ್ಜೂರವನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಮೊಸರಿನಲ್ಲಿ ಹಾಕ್ತಾ ಇದ್ದೀನಿ. ನೀವು ತುಂಡು ಮಾಡಿ ಆದರೂ ಹಾಕ್ಬೋದು, ಇಲ್ಲ ಒಂದು ಪೇಸ್ಟ್ ರೂಪದಲ್ಲಿ ಆದರೂ ಬಳಸ್ಬೋದು. ಇದರಲ್ಲಿ ಇರುವಂತಹ ಹೆಚ್ಚಿನ ಒಂದು ಫೈಬರ್ ಅಂಶ,
ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುವ ಮುಖಾಂತರ ನಾವು ಒಂದು ಕಡಿಮೆಯಾಗಿ ತಿನ್ನೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿರುವಂತಹ ಒಂದು ಸಿಹಿ ಅನ್ನೋದು, ನೈಸರ್ಗಿಕವಾದ ಸಿಹಿ ಅನ್ನೋದು ನಮ್ಮ ಒಂದು ಅನ್ಹೆಲ್ದಿ ಸ್ವೀಟ್ಸ್ ಮೇಲಿನ ಕ್ರೇವಿಂಗ್ಸ್ ಅನ್ನ ತಡೆಯುತ್ತೆ. ಹೊರಗಡೆಯಿಂದ ತಂದು ತಿನ್ನುವಂತಹ ಸಕ್ಕರೆ ತಿಂಡಿಗಳನ್ನ ತಿನ್ನೋ ಒಂದು ಕ್ರೇವಿಂಗ್ಸ್ ಅನ್ನ ತಡೆಯೋ ಮುಖಾಂತರ ಒಂದು ಸಕ್ಕರೆಯ ಬಯಕೆ ಅಂತ ಏನ್ ಹೇಳಿ ಕರಿತೀವಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಕ್ಯಾಲೋರಿಯನ್ನ ಕಡಿಮೆಯಾಗಿ ಹೋಗೋದಕ್ಕೆ, ನಮ್ಮ ದೇಹಕ್ಕೆ ಹೋಗೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಇದು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನ ಕೊಡುತ್ತೆ. ಇದನ್ನ ನಾವು ಬೆಳಗಿನ ಸಮಯದಲ್ಲಿ ಸೇವನೆ ಮಾಡೋದ್ರಿಂದ ಒಂದು ಚಯಾಪಚಯ ಕ್ರಿಯೆ ವೇಗವನ್ನ ಕೂಡ ಹೆಚ್ಚಿಸುತ್ತೆ. ಇಲ್ಲಿ ನಾನು ತುಂಡು ಮಾಡಿ ಇಟ್ಕೊಂಡಿರುವಂತಹ ಖರ್ಜೂರದ ತುಂಡುಗಳನ್ನ ಈ ಮೊಸರಿನಲ್ಲಿ ಹಾಕಿದ್ದೀನಿ. ಆ ನಂತರ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆಯ ಪುಡಿಯನ್ನ ಸೇರಿಸಿದ್ದೀನಿ. ಜೀರಿಗೆ ಪುಡಿಯನ್ನ ನೀವು ಜೀರಿಗೆಯನ್ನ ಹುರಿದು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಜೀರಿಗೆಯನ್ನ ಹಾಕೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಹಸಿವು ಕೂಡ ನಿಯಂತ್ರಣಕ್ಕೆ ಬರುತ್ತೆ. ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಮೊಸರಿನಲ್ಲಿರುವಂತಹ ಹೆಚ್ಚಿನ ಕ್ಯಾಲ್ಸಿಯಂ ಅನ್ನೋದು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನ ಕೊಡುತ್ತೆ. ನಮ್ಮ ದೇಹದಲ್ಲಿ ಇರುವಂತಹ ಫ್ಯಾಟ್ ಅನ್ನ ಬರ್ನ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿ ಇರುವಂತಹ ಪ್ರೋಬಯೋಟಿಕ್ಸ್ ಅಥವಾ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಕರುಳನ್ನ ಶುದ್ಧಿ ಮಾಡಿ ಕೆಟ್ಟ ತ್ಯಾಜ್ಯ ಪದಾರ್ಥಗಳನ್ನ ಹೊರಗಡೆ ಹಾಕಿ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಿಸ್ಕೊಳ್ಳೋ ಮುಖಾಂತರ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್, ಚಯಾಪಚಯ ಕ್ರಿಯೆ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ಒಂದು ವೆಯ್ಟ್ ಲಾಸಿಗೆ ಈ ಒಂದು ರೆಮಿಡಿ ಸಹಕಾರಿ ಆಗುವಂಥದ್ದು. ನೋಡಿದ್ರಲ್ವಾ ಸ್ನೇಹಿತರೆ, ಈ 1 ಕಪ್ ಮೊಸರನ್ನ ಯಾವ ರೀತಿಯಾಗಿ ಬಳಸಬೇಕು, ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಇದರಿಂದನೂ ಕೂಡ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತಾ, ಹಾಗೆ ಇವುಗಳಿಂದ ನಮ್ಮ ದೇಹಕ್ಕೆ ಸಿಗುವ ಬೆನಿಫಿಟ್ಸ್ ಏನು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ತಿಳಿಸಿದ್ದೀನಿ. ಈಗ ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದು ಉತ್ತಮ, ಇದರಿಂದ ಒಳ್ಳೆಯ ಬೆನಿಫಿಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದನ್ನ ನೀವು ಬೆಳಿಗ್ಗೆಯ ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಅಂತ ಏನು ಹೇಳಿ ಕರಿತೀವಿ, ತಿಂಡಿ ಸಮಯದಲ್ಲಿ 1 ಕಪ್ ಈ ರೀತಿಯಾಗಿ ತಯಾರಿಸಿಕೊಂಡು ನೀವು ತಿನ್ಬೋದು. ಹೀಗೆ ತಿನ್ನೋದ್ರಿಂದ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ಈ ಒಂದು ಮೊಸರು, ಇದರಲ್ಲಿ ಹಾಕಿರುವ ಡೇಟ್ಸ್, ಇದು ಒಂದು ಕಂಪ್ಲೀಟ್ ಒಂದು ಬ್ರೇಕ್ಫಾಸ್ಟ್ಗೆ ಸಮ ಆಗುತ್ತೆ. ಒಂದು ಹೊತ್ತಿನ ಊಟವನ್ನ ಸ್ಕಿಪ್ ಮಾಡಿದ್ರೂ ಕೂಡ ನಿಮಗೆ ಒಂದು ಹೊಟ್ಟೆ ತುಂಬಿದ ಅನುಭವನ ಕೊಡೋದಕ್ಕೆ ಈ 1 ಕಪ್ ಮೊಸರು ಅನ್ನೋದು ನಿಮಗೆ ಸಾಕಾಗುತ್ತೆ. ಇನ್ನು ಕೆಲವರು ಇಲ್ಲ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು ಅಂತ ಇದ್ರೆ ಮಧ್ಯಾಹ್ನ ನಿಮ್ಮ ಊಟದ ಮುಂಚೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀವು ಇದನ್ನ ತೆಗೆದುಕೊಳ್ಬೋದು. ಹೀಗೆ ತೆಗೆದುಕೊಳ್ಳೋದ್ರಿಂದ ಒಂದು ಹೊಟ್ಟೆ ತುಂಬಿದ ಅನುಭವ ನಮಗೆ ಸಿಗುತ್ತೆ. ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್ನಿಂದಾಗಿ ಹಾಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ತಿನ್ನೋದನ್ನ ಕಡಿಮೆ ಮಾಡ್ತೀವಿ. ಮಧ್ಯಾಹ್ನದ ಊಟ ನಾವು ಹೆಚ್ಚಿನದಾಗಿ ತಿಂತಾ ಇದ್ರೆ ಅದಕ್ಕೂ ಮುಂಚೆ 1 ಕಪ್ ಮೊಸರನ್ನ ನಾವು ತೆಗೆದುಕೊಳ್ಳೋದ್ರಿಂದ ಒಂದು ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಹಾಗೆ ಜಾಸ್ತಿ ಒಂದು ತಿನ್ನುವ ಜಾಗದಲ್ಲಿ ಒಂದು ಅರ್ಧ ಪ್ರಮಾಣದಲ್ಲಿ ತಿನ್ನೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ, ಜೀರ್ಣಶಕ್ತಿ ಅನ್ನೋದು ಚೆನ್ನಾಗಿ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀವು ರಾತ್ರಿ ಸಮಯದಲ್ಲಿ ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಕಫ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಅವಾಯ್ಡ್ ಮಾಡಿ. ಹೀಗೆ ನೀವು ಕಂಟಿನ್ಯೂಸ್ ಆಗಿ 15 ದಿವಸಗಳ ಕಾಲ ಈ 1 ಕಪ್ ಮೊಸರನ್ನ ಈ ರೀತಿಯಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ನಿಮ್ಮ ಒಂದು ಹೊಟ್ಟೆಯ ಭಾಗದ ಬೊಜ್ಜು, ಸೊಂಟದ ಸುತ್ತಳತೆ ಇರುವಂತಹ ಬೊಜ್ಜು ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಹೊಟ್ಟೆಯ ಭಾಗ ಅನ್ನೋದು ದಿನೇ ದಿನೇ ಒಳಗಡೆ ಹೋಗ್ತಾ ಬರುತ್ತೆ. ನಿಮ್ಮ ತೂಕದಲ್ಲಿ ಗಣನೀಯವಾದ ಒಂದು ಇಳಿಕೆಯನ್ನು ಗಮನಿಸ್ತೀರಾ. ಹಾಗೆ ನಿಮ್ಮ ಒಂದು ಚರ್ಮದಲ್ಲಿ ಒಂದು ಗ್ಲೋ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ. ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ದಿನೇ ದಿನೇ ಒಂದು ಕೂದಲು ಉದುರುವ ಸಮಸ್ಯೆಯಿಂದನೂ ಕೂಡ ಹೊರಗಡೆ ಬರ್ತೀರಾ. ಹಾಗೆ ನಿಮ್ಮ ಮೂಳೆಗಳಲ್ಲಿ ಹೆಚ್ಚಿನ ಬಲ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ನಿಮಗೆ ಮೊದಲೆಲ್ಲ ಸುಸ್ತಾಗ್ತಾ ಇದ್ರೆ ಒಂದು ಹೊಸ ರೀತಿಯ ಎನರ್ಜಿ ಅನ್ನೋದು ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಈ 1 ಕಪ್ ಮೊಸರು ಅನ್ನೋದು ನಮ್ಮ ದೇಹಕ್ಕೆ ಒಂದು ಹೊಸ ಎನರ್ಜಿ, ಹೊಸ ಚೈತನ್ಯವನ್ನು ಕೊಡೋ ಮುಖಾಂತರ ನಮ್ಮ ಒಂದು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ದಿನನಿತ್ಯ ಹೆಲ್ದಿಯಾದ ಒಂದು ಬ್ಯಾಲೆನ್ಸ್ಡ್ ಆದ ಮೀಲನ್ನು ತೆಗೆದುಕೊಳ್ಬೇಕು. ವಿತ್ ನ್ಯೂಟ್ರಿಷಿಯಸ್ ಆಗಿರುವಂಥದ್ದು, ನಮ್ಮ ದೇಹಕ್ಕೆ ಸಿಗಬೇಕಾಗಿರೋ ಎಲ್ಲ ನ್ಯೂಟ್ರಿಷನ್ಗಳು ಸಿಗುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ದಿನನಿತ್ಯ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. 30 ರಿಂದ 40 ನಿಮಿಷಗಳ ಕಾಲ ಆ್ಯಕ್ಟಿವಿಟೀಸನ್ನು ಮಾಡೋ ಮುಖಾಂತರ, ವಾಕಿಂಗ್, ಎಕ್ಸಸೈಸನ್ನು ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಖಂಡಿತ ನಿಮಗೆ 15 ದಿವಸ ಅಲ್ಲ, ಒಂದೇ ವಾರದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಒಂದು ಹೊಟ್ಟೆಯ ಭಾಗದ ಬೊಜ್ಜನ್ನು, ನಿಮ್ಮ ದೇಹದ ತೂಕವನ್ನು ನೀವು ಮನೆಯಲ್ಲೇ ಇದ್ದು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.